ಮನುಷ್ಯನ ಕೂಕ್ಕಳ್ತಾಯಿ ಏನು ನೀನಂತೂ ಇನ್ನು ನಡುವೆ ಬೋಲು ಬೋತ್ಕೊ ಏನು ಯಾವಾಗಲೂ ಬರೀ ಬಟ್ಟೆ ಒಗ್ಯೋದು ಮೂತ್ರ ತೊಳೆಯೋದು ಏನು ಮನೆಯಾಗ್ಲದ್ದು ಬೋತ್ಕು ಯಾವಾಗಲೂ ಇದ್ದಿದ್ದೀನಿ. ಬಾಂಟಿ ಮನೆ ಅಂದಮೇಲೆ ಬದುಕಿರುತ್ತೆ. ಅದಕ್ಕೆ ಅಮ್ಮಗೆ ಟೈಮಿಗೆ ಸರಿಯಾಗಿ ಅಡುಗೆ ಮಾಡಿ ಇಕ್ಬೇಕು. ಬಟ್ಟೆಗಳು ಪಾಪನ ಬಟ್ಟೆ ಇರ್ತವೆ, ಅಕ್ಕಮ್ಮನ ಬಟ್ಟೆ ಇರ್ತವೆ, ತೊಳ್ದಾಕವು ತೊಳಿತಿರ್ತೀನಿ. ಎಲ್ಲ ದಿನ ಒಗ್ಗಿ ಬಟ್ಟೆ ಏನು ಮುಸ್ರಿನೂ ಇರ್ತವೆ. ದಿನ ಏನು ತಿಕ್ಕಮ್ಮದು ಅವನು ನೋಡ್ಕೋಬೇಕು ಇಬ್ಬರು ನೋಡ್ಕೋಬೇಕಲ್ಲ. ಅದಕ್ಕೆ ಒಂದಿಟ್ಟು ಪುರ್ಸತ್ತು ಆಗಲ್ಲ. ಪುರ್ಸತ್ ತಗೋಬೇಕ ಮುಂಜಿಟ್ಟ. ಪುರ್ಸತ್ ತಗೊಂಡ್ರೆ ಪುರ್ಸತ್ ಬರುತ್ತೆ. ನೀನು ತಮಾಷೆ ಮಾಡೋಕ್ಕೇನು ಕಮ್ಮಿ ಇಲ್ಲ. ಪುರ್ಸತ್ತು ತಗೋಬೇಕಂತೆ. ಪುರ್ಸತ್ತು ಹೇಳ್ತಾರ ನಾನು ಹೋಗಿ ಅಂಗಡಿಗೆ ತಾಂಬ. ಪುರ್ಸತ್ ಕೊಡ್ರಿ ವೆಂಚಣನ ಅಂತ ಹೇಳು. ಅಂಗಡಿಗೆ ಹೋಗಿ ಅಣ್ಣ ಪುರ್ಸತ್ ಕೊಡೋಣ ಅಂದು. ನೀನೊಬ್ಬ ಹೇಳು. ಬರೋದು ತಮಾಷೆ ಮಾಡ್ತೀಯ ನೀನಂತೂ. ಹಂಗೆ ನೀನು ಕೂಕೊಂಡು ಮಾತಾಡೋಕ್ಕೆ ನಿನ್ನ ಮುಂದೆ ಕೂಕೊಂಡು ಮಾತಾಡಬೇಕೇನೋ. ನನಗೆ ಅಲ್ಲಿ ಕೆಲಸಗಳಿದ್ದಾವೆ. ನಿನ್ನ ಮುಂದೆ ಕೂಕೊಂಡು ಮಾತಾಡೋಕ್ಕೆ ಕರ್ದೇನೋ ನೀನು. ನನಗೇನೆ ಕೆಲಸ ಅಂದರೆ ಕೆಲಸ. ಹೆಂಗೆ ಮಾಡ್ಬೇಕಪ್ಪ, ಎಷ್ಟೊಂದು ಕೆಲಸ ಐತೆ ಹಂಗಾಗುತ್ತೆ. ಬಾ ಕುಕ್ಕ ಬಾ ಅಂತ ಕರಿತೀಯಪ್ಪ ನೀನಂತೂ. ಇವಾಗ ಅದಕ್ಕೆ ಬೇರೆ ಅಡುಗೆ ಮಾಡ್ಬೇಕು. ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಅನ್ನ ಮಾಡಬೇಕು. ತಿಂಡಿ ಮಾಡ್ಕೊಂಡು ತಿಂದಿದ್ದಾಯಿತು. ಇನ್ನು ಮಧ್ಯಾಹ್ನ ಕಾಲೇ ಬಿಸಿ ಅನ್ನ ಮಾಡಬೇಕು. ಅದಕ್ಕೋಸ್ಕರ ಹಂಗಿಟ್ಟು ನನಗೆ ಕೆಲಸ ಜಾಸ್ತಿ. ಮಾತಾಡುವ ಅದು ಹೆಂಗೆ ಹೇಳಪ್ಪ ಸ್ವಾಮಿ. ಬದುಕು ಮಾಡ್ತಿರ್ತೀಯಲ್ಲ ತಾಯಿ, ಅದಕ್ಕೆ ಒಂದು ಕ್ಷಣ ಮಾತಾಡೋಣ ಅಂತ ಕರೆದು ನೀನು ಅದು ಯಾಕೆ ಹಂಗೆ ಆಡ್ತಿ ಬಿಡು. ಏನಂಗೇನಿ ಹೇಳು. ಇನ್ನೆರಡು ದಿನ 9 ತಿಂಗಳಾರ ಆದ್ರೂ ಹೋಗ್ತಾರತ್ತ. ಆಮೇಲೆ ಇನ್ನಂತ ಬದುಕಿರಲ್ಲ. ಇನ್ನು ಒಂದು 4 ತಿಂಗಳು, ಇನ್ನೊಂದು 5 ತಿಂಗಳು ತಕ ಇರ್ತಾರೆ. ನಾವು ಕಡೆ ಮಾಡಿ ಕಳ್ಸೋಕ್ಕಾಗುತ್ತೆ ಒಂದೇ ಪಟ್ನ ಮನೆಗೆ. ನೀನು ಹೆಂಗೆ ಬಂದವ್ರತ್ತ ಇತ್ಕೊಂಡು ಹೋಗ್ಲಿ. ಹೆಂಗೆ ಪಾಪಿ ಎಲ್ಗೋದ ಪಾಪಯ್ಯ? ಅವನೆಲ್ಲ ಒಳಗೆಲ್ಲ ಆಟ ಆಡ್ತಿರ್ಬೇಕೇನಪ್ಪ. ಇನ್ನು ಮನ್ಗಿಸ್ತಾ ಏನೋ ಅದಕ್ಕೆ ಒಳಗೆ ಆಟ ಆಡ್ತಾ ಇರ್ಬೇಕು ಸಾಮಾನ್ಯ. ಅವನ್ನ ಚೆನ್ನಾಗಿ ಆಟ ಆಡಿಸ್ತಾನೆ ಪಾಪನ್ನ. ಒಳಗೆ ಚೆನ್ನಾಗಿ ಆಟ ಆಡಿಸ್ತಾ ಇರ್ತಾನೆ. ಚೆನ್ನಾಗಿ ಅವನಿಗೂ ಚೆನ್ನಾಗಿ ಹೆಂಗೆ ಬಿಡ್ತಾವೆ ಮನುಷ್ಯನ ಕುಕ್ಕ. ಏನು ಒಂದು ಅರ್ಧ ಗಂಟೆ ಕುಕ್ಕನೇ ಮಾಡಿ ಸುಧಾರಿಸ್ಕೊಂಡು ಏನು ಹೇಳ್ಕೊಂಡು ನೀನೇನು ಡ್ಯೂಟ್ಗೆ ಹೋಗ್ಬೇಕಾಗಿಲ್ಲ. ಡ್ಯೂಟ್ಗೆ ಹೋಗೋದಾದ್ರೂ ಬಿಡಪ್ಪ ಅನ್ಬೋದು. ಏನು ಡ್ಯೂಟ್ಗೆ ಹೋಗಲ್ಲ ಏನಿಲ್ಲ. ಏನು ಟೈಮಿಗೆ ಸರಿಯಾಗೇ ಮಾಡಬೇಕು ಏನಿಲ್ಲ. ಯಾರನ್ನ ಡ್ಯೂಟ್ಗೆ ಹೋಗ್ತಾರೆ ಮಂಗಿಲ್ಲ ಏನಿಲ್ಲ. ನೀನು ತಡವಾಗೆ ಮಾಡು. ನೋಡು. ಯಾಕೆ ನಿಮ್ಮ ಒನಿಲ್ಲ ನಾ ಫೋನ್ ಮಾಡ್ಯಾನ ಕಣ. ಯಾಕೆ ಒನಿಲ್ಲ ಫೋನ್ ಮಾಡ್ಯಾನ. ಹಲೋ ಒನಿಲ್ಲ ಯಾಕೆ ಮಮ್ಮ ಮಂತಾಗಿದೆಯೇ? ಮಂತಾಗಿದ್ರೆ ನಮ್ಮ ಗಿಜ್ಜಿ ಕೈಗೆ ಫೋನ್ ಕೊಡು. ಇಲ್ಲೇ ಕುಕ್ಕಂಡವಳಪ್ಪ ನಿಮ್ಮ ತಂಗಿ ಅಮ್ಮನೂ. ಯಾಕೆ ಎಲ್ಲಿದ್ಯಾ? ಯಾಕೆ 2 ದಿನ ಕಾಮಲ್ಲ ಎಲ್ಗೆ ಹೋಗಿದ್ಯಾ ಅಂತ ಹೇಳಿ ಮಾತಾಡ್ತಿದ್ಲಪ್ಪ. ತಕಳೆ ಯಾಕೆ ಒನಿಲ್ಲ ಫೋನ್ ಮಾಡ್ಯವನಿ ಮಾತಾಡು. ಹಲೋ ಹೇಳೋಣ. ಎಲ್ಗೆ ಹೋಗಿದ್ಯಾ? ನಿನ್ನೆ ಫೋನ್ ಮಾಡಿದೆ, ಯಾಕೆ ಫೋನ್ ಎತ್ತಲಿಲ್ಲ. ನಾನು ಎಲ್ಗೆ ಹೋಗ್ಯವನಪ್ಪ ಅಂದ್ಕೊಂಡೆ. ಅಮ್ಮ ಎಲ್ಗೆ ಹೋಗಿ ಅನ್ಕಣಮ್ಮ ಬಂದಿಲ್ಲ ಅಂತ ಅಂತು. ಅದಕ್ಕೆ ಫೋನ್ ಮಾಡಿದೆ, ನೀನು ಎತ್ತಲಿಲ್ಲ. ಯಾಕನ ಎಲ್ಲಿದೆಯಾ? ಏನು ಮಾಡ್ತಾ ಇದೀಯಾ? ನಾನು ಇವಾಗ ಕವಿತು ನಮ್ಮ ಮದುವೆ ಆಗಕ್ಕೆ ಕರ್ಕೊಂಬಂದಿದ್ದೀನಿ. ಮದುವೆ ಆಗೋಕ್ಕೆ ನಾವು ಬೆಂಗಳೂರಿಗೆ ಬಂದಿದ್ದೀವಿ. ನಾನು ಕವಿತಾ ಮದುವೆ ಆಗ್ತೀವಿ. ನೀನು ಕವಿತಾ? ಅದೇ ಮಾಮನ ಮಗಳೇ? ಅದೇ ನಂಗೆ ಮಾಮನ ಮಗಳು. ಮದುವೆ ಆಗ್ತಾ ಇದ್ದೀನಿ. ಅದಕ್ಕೋಸ್ಕರ ಅಮ್ಮ ಇನ್ನೇನು ಮಾತಾಡ್ಸಲ್ವಲ್ಲ, ಅದಕ್ಕೇ ಕರ್ಕೊಂಬಂದಿದ್ದೀನಿ. ಕರ್ಕೊಂಬಂದಿರೋದ್ರಿಂದ ಯಾರಿಗೂ ಈ ವಿಷಯ ಹೇಳಿಲ್ಲ. ಮಾಮನೂ ಮಾತಾಡ್ಸಲ್ಲ, ಅಮ್ಮನೂ ಮಾತಾಡಲ್ಲ. ಹಿಂಗಾದ್ರೆ ಆಗಲ್ಲ ಅಂತೇಳಿ, ಹೆಣ್ಣೆಲ್ಲ ಹುಡ್ಕೋಕೋದ್ರೆ ಸಿಗಲ್ಲ ಅಂತೇಳಿ, ಅದಕ್ಕೇ ಸುಮ್ಮನೆ ಮದುವೆ ಆಗೋದಕ್ಕೆ ಬಂದಿದ್ದೀವಿ. ಅದಕ್ಕೆ ಯಾರ ಹತ್ರನೂ ಹೇಳ್ಬೇಡ ಸದ್ಯಕ್ಕೆ. ಅದಕ್ಕೆ ನಾನು ನಿನಗೆ ಹೇಳೋಣ ಅಂತ ಮಾಡಿದೆ. ಮದುವೆ ಆಗಿ ಬರ್ತೀವಿ. ಏನಲ್ಲ ಸುಮ್ಮನೆ ಓಪ್ಸಿ ಮದುವೆ ಆಗೋದು ಇಲ್ಲಿ ಬಂದು ನಿಮ್ಮ ಅಮ್ಮಗೆ ಹೇಳಿದ್ರಿ ಅವ್ರ ಅಣ್ಣಂಗೆ ಕೇಳೋದತ್ತ. ಅಯ್ಯೋ ಅಲ್ಲಿ ಹೇಳಿದ್ವಾಗೈತೆ ಕೇಳಿದ್ವಾಗೈತೆ, ಸುಮ್ಕಿರಪ್ಪ. ಸರಿ ಆಯ್ತು ಕಣೋಣ. ಬಾ ಕವಿತಾನು ಒಳ್ಳೆ ಹುಡುಗಿ. ಸುಮ್ಮನೆ ಮದುವೆ ಆಗಿ ಬಂದ್ಬಿಡು. ಒಳ್ಳೆ ಹುಡುಗಿ. ಇವಾಗ ಏನು ನೋಡ್ಕೋದ್ರೆ ಸಿಗಲ್ಲ ಸುಮ್ಮನೆ. ಇವಾಗ ನಮ್ಮ ಅಮ್ಮನೂ ಕೇಳಲ್ಲ, ಯಾಕಂದ್ರೆ ಮಾತಾಡ್ಸಲ್ವಲ್ಲ ನಮ್ಮ ಮಾಮನ. ಅದಕ್ಕೇ ಕೇಳಲ್ಲ, ಸುಮ್ಮನೆ ಆಗಿ ಬಂದ್ಬಿಡು. ಸರಿಯಪ್ಪ ಆಯ್ತು ಹೇಳು. ನಿಮ್ಮ ಮಾಮ ರೊಚ್ಚಿಗೆ ಎದ್ಬಿಡ್ತಾನೆ. ಅಯ್ಯೋ ಏನೋ ಹೇಳು. ಆಗೋವರೆಗೂ ಆಮೇಲೆ ಯಾರು ಏನೋ ಮಾತಾಡಲ್ಲ. ಆದರೂ ಆಗ್ಲಿ ಹೇಳು ಅಷ್ಟೇ. ನಾನೇನು ತಲೆ ಕೆಡಿಸ್ಕೊಳಲ್ಲ. ಏನೋ ಮಾತಾಡ್ಕೊಂಬ್ಲೇಳು. ಸರಿ ಆಯ್ತು ಕಣೋಣ. ಸುಮ್ಮನೆ ಹಂಗೆ ಮಾಡು. ಸುಮ್ಮನೆ ಆಗಿ ಬಂದ್ಬಿಡು. ಹೆಂಗೋ ಹೋಗಿದ್ದೀನಿ ಅಂತೀಯ. ಇವಾಗ ಅಮ್ಮ ನೋಡಿದ್ರೆ ಹೋಗ್ತಿರ್ಲಿಲ್ಲ, ಕೇಳ್ತಿರ್ಲಿಲ್ಲ. ನಾನೇನು ಅವ್ನ ಮನೆ ಬಾಕ್ಲಕ್ಕೆ ಹೋಗೋದು ಅಂಬೋದು. ಮಾತಾಡ್ಸಲ್ಲ, ಅದು ಬೇರೆನೇ. ಜಗಳ ಮಾಡ್ಕೊಂಡಿದ್ರು, ಅವರು ಕೊಡ್ತಿರ್ಲಿಲ್ಲ. ನಮ್ಮ ಅಮ್ಮಗೆ ಸಿಟ್ಟು ಜಾಸ್ತಿ. ಯಾಕಂದ್ರೆ ಅವ್ನು ಮಾತಾಡ್ಬಿಡ್ತಾಳೆ ಅಂತೇಳಿ ನಮ್ಮ ಅಮ್ಮಿಗೂ ಏನು ಕೊಡ್ತಿರ್ಲಿಲ್ಲ. ಅವರೇನು ಎಷ್ಟೇ ಕೇಳ್ಕೊಂಡ್ರೂ ಕೊಡ್ತಿರ್ಲಿಲ್ಲ. ಅದೇ ಮತ್ತೆ ಬಿಡತ್ತ. ಒಳ್ಳೆ ಕೆಲಸ ಮಾಡೇನು ಅಳಿಯ. ಆಗ ಬರಪ್ಪ ಅಳಿಯ, ಆಗ ಬರೋ ಒಂದೇ ಪಟ್ಟು ಸುಮ್ಮನತ್ತ. ಆಗ ಬಂದ್ಬಿಡು. ಯಾರ್ತಾಗೂ ಹೇಳ್ಬೇಡ. ನಾನು ಬಂದಾಗ ಗೊತ್ತಾಗಲಿ ಅಮ್ಮಗೂ ಯಾತು ಹೇಳೋಕೆ ಹೋಗ್ಬೇಡ. ನಾನು ನಿನ್ಗೆ ಹೇಳ್ದೆ ಅಷ್ಟೇ. ಅದಕ್ಕೆ ನಿನ್ಗೆ ಹೇಳಿ ಫಸ್ಟ್ ಆಮೇಲೆ ಮದುವೆ ಆಗೋಣ ಅಂತ ಆಗಿ ಬರ್ತೀವಿ. ಆಮೇಲಿಂದ ಸ್ವಲ್ಪ ಹೊತ್ತು ಬಿಟ್ಟು. ಸರಿ ಆಯ್ತು ಹೇಳಿ. ಯಾರ್ತಾಗೂ ಹೇಳಲ್ಲ. ನಿಮ್ಮ ಅಮ್ಮಗೂ ನನಗೂ ಇಬ್ಬರಾಳಿಗೆ ಗೊತ್ತಿರೋದು. ಅದಕ್ಕೆ ಮತ್ತೆ ಯಾರ್ತಾಗೂ ಹೇಳಲ್ಲ. ಹೇಳಿ ಬಂದಾಗ ಅದೆಲ್ಲ ಗೊತ್ತಾಗುತ್ತೆ.
ಸರಿ ಆಯ್ತು ಇಡ್ಲಾ. ಹ್ಞೂ ಸರಿ ಸರಿ ಆಯ್ತು ಹೇಳಿ ಇಡೋಣ. ಮನೆ ನೋಡ ಮಾರೇ ಎಂಥ ಕೆಲಸ ಮಾಡ್ಯವನಿ. ಭಾರಿ ಇದೇನಪ್ಪ. ಬಿಡು ಒಳ್ಳೆ ಹುಡುಗಿ ಕವಿತಾ ನಮ್ಮ ಅಮ್ಮನ ಮಗಳು ಒಳ್ಳೆ ಬುದ್ಧಿವಂತಿ ಚೆನ್ನಾಗಿ ಓದಿದಾಳೆ. ಅದಕ್ಕೆ ಆಗ ಬಂದರು ಬರಲಿ ಅವಳು ಸುಮ್ಮನಿರು. ಇವಾಗ ಸುಮ್ಮನೆ ಯಾಕೆ ಇವಾಗ ನಮ್ಮ ಅಮ್ಮಯ್ಯ ಮಾತಾಡ್ಸಲ್ಲ. ಇವಾಗ ನಮ್ಮ ಅಮ್ಮ ಮಾತಾಡಿಸ್ತಿಲ್ಲ ಅದಕ್ಕೆ ನಮ್ಮ ಅಮ್ಮನೂ ಕೊಡಲ್ಲ. ನಮ್ಮ ಅಮ್ಮನೂ ಕೊಡಲ್ಲ ತಿರ್ಗಿ ನಮ್ಮ ಅಮ್ಮನೂ ಹೋಗೋದು ಇಲ್ಲ ಕೇಳೋದು ಇಲ್ಲ. ಅವ್ನ ಮನೆ ಬಾಕ್ಲಕ್ಕೆ ನಾನು ಏನು ಹೋಗೋದು ಅಂತ ನಾನು ಒಂದಿನ ಹಂಗಂದೆ. ಇಲ್ಲಮ್ಮ ನನ್ನ ಮದುವೆ ಮಾಡಲಿಲ್ಲ ಅಂದ್ರೆ ಸಿಂತೆಕ್ಕಿಲ್ಲ ನಾನು ಹೋಗಿ ಕೇಳಲ್ಲ ಅಂತಂತು. ಅಣ್ಣ ಇನ್ನೂ ಅವಳು ಇಷ್ಟಪಟ್ಟಿದ್ರೇನ. ಅವಳು ನಮ್ಮ ಅಣ್ಣನ ತುಂಬ ಇಷ್ಟಪಡೋಳು. ಅದಕ್ಕೆ ಫೋನ್ನಾಗೆ ಇಬ್ಬರು ಮಾತಾಡೋರು ಹೇಳು. ನನಗೆ ಗೊತ್ತಿತ್ತಿದ್ದು ಅವಾಗವಾಗ ಫೋನ್ನಾಗೆ ಮಾತಾಡೋರು. ಅವಾಗವಾಗ ನಮ್ಮ ಅಣ್ಣಗೆ ಫೋನ್ ಮಾಡಾಡವಳು. ಅದಕ್ಕೆ ಫೋನ್ ಇರೋದ್ರಿಂದನ ಹೆಂಗೆ ಮಾಡಂದೊಳಗೆ ಎಲ್ಲ ಮಾತಾಡ್ಕೊಂಡಿರ್ತಾರೆ. ನಮ್ಗೆ ಗೊತ್ತಾಗಲ್ಲ. ಹೆಂಗೆ ಬಿಡು ಆಗಿ ಬರಲಿ ಅವಳು ಸುಮ್ಮನೆ. ಅಷ್ಟೇನೆ. ಅಲ್ಲ ನಮ್ಮಮ್ಮ ಶೈಲಿ ತಂಗಿನ ಡೈನ್ ಮದುವೆ ಮಾಡ್ಕೊಂಬ ಅವಳು ಮಾಡ್ಕೊಂಡಿದ್ರೆ ಅಷ್ಟೇ ನಮ್ಮ ಮನೆ ಉದ್ಧಾರ ನೀನು. ಬಿಡತ್ತ. ಹೊಸಾರು ಒಂದೇ ತಗಿನೇ ಬೇಡ ಯಾಕತ್ತ. ಸುಮ್ಮನೆ ಇವಾಗ ಹೆಂಗತ್ತ ಮುಂದೆ ಮಾಡ್ಕೊಂಬಂದ್ರೆ ಯಾವುದು ಇರೋದಿಲ್ಲ. ಏನಲ್ಲೊಂದು ಅವ್ರ ತವ್ರ ಮನೆಗೆ ಒಂದು ಆಗುತ್ತತ್. ಇವಾಗ ನನ್ನ ಅಣ್ಣ ತಂಗಿ ಮುಂದಾಗಲಿ. ಇವಾಗ ಇಷ್ಟಿನ ಗುದ್ದಾಡಿದ್ರು ಇವಾಗ ಮದುವೆ ಆಗಿರೋದ್ಕನ ಒಂದು ಆಗ್ತಾರೆ ಅಣ್ಣ ತಂಗಿ. ಯಾರ ತಗೋನು ಹೇಳ್ಬಾರ್ದು. ಯಾರ ತಗೊಂಡು ಹೇಳಿ ಸುಮ್ಮನೆ ಯಾಕೆ ಸುಮ್ಮನೆ ಮದುವೆ ಆಗಿ ಬರತಕ್ಕ ಹೇಳ್ಬಾರ್ದು. ಆಮೇಲೆ ಏನಾಗುತ್ತೋ ಏನೋ ಮುಂದೆ ಆಮೇಲೆ ಅದಕ್ಕೆ ಮುಂದಾಗಲೇ ಯಾರ ತಗೋ ಹೇಳ್ಕೋಬಾರ್ದು. ನಿಮ್ಮ ಅದಕ್ಕೆ ಬೇರೆ ಬಂತು ಯಾತ ಮಾತಾಡ್ತಿದ್ರಲ್ಲಮ್ಮ ಇಬ್ಬರಳು ಕುಕ್ಕೊಂಡು. ಏನಿಲ್ಲ ಅದಕ್ಕೆಮ್ಮ ಹಿಂಗೆ ಸುಮ್ಮನೆ ಕುಕ್ಕಂಡು ಮಾತಾಡ್ತಿದ್ವಿ. ದಿನ ಬದುಕು ಮಾಡೋದಿದ್ದೇನೆ ಬಾರ ಮುಂಚೆನ ಕುಕ್ಕಂಡು ಮಾತಾಡೋ ಅಂತ ಕರ್ದು ಕುಕ್ಕಂಡು ಮಾತಾಡ್ತಿದ್ಲು. ಅಷ್ಟೇನೆ, ಇನ್ನೇನು ಇಲ್ಲ. ಅವಳಂತೂ ಡಯ್ಯ ಅಯ್ಯೋ ಯಾಕನ ಒನಿಲ್ಲ ಎಲ್ಗ ಹೋಗ್ಯವನಿ ಒನಿಲ್ಲ ಎಲ್ಗ ಹೋಗ್ಯವನಿ ಅಂತಾಳಂತಾರೆ. ಅಮ್ಮಯ್ಯ ತಗರ ಅಮ್ಮಯ್ಯ ಬಂದಿತ್ತು ಹಂಗೆ ಅಂತಿತ್ತು. ಅವಳು ಮದುವೆ ಆಗ್ಬೇಕು ಅಂತ ಇದ್ದಾಳೆ ಗಿರ್ಜಿಂಬೆ ನಿಮ್ಮ ಅಣ್ಣ ಇನ್ನ ಗೊತ್ತಾಯ್ತು. ಅವನೆಲ್ಲ ಆಗ್ತಾನಂತಾಗ ಅವನು ಆಗಲ್ಲ. ಅವಳು ಕನ್ಸು ಕಾಣ್ತಾ ಇರಬೇಕು. ನಮ್ಮ ಅಣ್ಣ ಮದುವೆ ಆಗ್ತಾನೆ ಅಂತೇಳಿ ಕನ್ಸು ಕಾಣ್ತಾ ಇರ್ಬೇಕು ಅವಳು. ಅಲ್ಲ ಗಮ್ತಿದ್ಲಲ್ಲ ಅದಕ್ಕೆ ಹೇಳ್ದೆ ಅಷ್ಟೇನೆ. ಅವನೇ ಯಾತಕ್ಕಾದನು ಅವನು ಅಲ್ಲೇ ಬೇಡ ಅಂತ ಹೇಳ್ಬಿಟ್ಟವನಿ. ಅವನು ಆಗಲ್ಲ. ನಾನು ಒಂದಿನ ಹಂಗಂದೆ ಇಲ್ಲ ಕಣ್ಮಮ್ಮ ಆಗಲ್ಲ ಅಂತಂದ. ಆಗಲ್ಲ ಅವನು ಪಾಪ ಏನು ಮಾಡ್ತಾನೆ ಒಳಗೆ ಇದ್ದಾನೆ. ಕರ್ಕೊಂಡು ಹೋಗ್ತೀನಿ ತಾಡಿ. ನಾನು ಯಾತ ಮಾಡಿದ್ದೆ ಕೊಡೋಣ ಅನ್ಕಂಡೆ ಮರ್ತೇ ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ ಅಲ್ವಿ. ಇವಾಗ ನಮ್ಮ ಹುಡುಗನ ವೈಭವನ್ನೆಲ್ಲ ಕರ್ಕೊಂಡು ಹೋಗ್ತಾರೆ, ಚೆನ್ನಾಗಿ ನೋಡ್ಕೊಂತಾರೆ. ಕರ್ಕೊಂಡು ಹೋಗ್ತಾರೆ, ಚೆನ್ನಾಗಿ ನೋಡ್ಕೊಂತಾರೆ. ಹೆಂಗೊತ್ತ ಚೆನ್ನಾಗಿ ಐದಾರಪ್ಪ. ಚೆನ್ನಾಗಿ ಮಾತಾಡಿಸ್ತಾರೆ. ಹಿಂಗೆ ಚೆನ್ನಾಗಿದ್ರೆ ಸಾಕು. ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ತಾರಪ್ಪ. ಪರವಾಗಿಲ್ಲ ಇವಾಗ. ಒಂದಿಟ್ಟು ಬುದ್ಧಿ ಬಂದೈತಿ ಇವಾಗ. ಒಂದಿಟ್ಟೆಲ್ಲ ನಾವು ನೀರು ಪರ ಬಿಡ್ತೀವಲ್ಲ ಫಲ ಕೊಟ್ಟು ಬಲ ಮಾಡ್ಕೊಂಬಕ್ಕೆ. ಅದಕ್ಕೆ ಹೆಂಗೋ ಸ್ವಲ್ಪ ಪರವಾಗಿಲ್ಲ ಇವಾಗ. ಹಿಂಗೆ ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಸಾಕು. ಅಲ್ಲ ಈ ವಿಷಯನ ಅವಳಿಗೆ ಗೊತ್ತಾಗಬೇಕು. ಡೈಯಿಗೂ ಶೈಲಿಗೂ ಕಂತಾರೆ. ಸುಮ್ಕಿರ ಆಗಲಿ, ಆದಮೇಲೆ ಗೊತ್ತಾಗಲಿ. ಇವಾಗಲೇ ಮುಂದಾಗಲಿ ಹೇಳ್ಬಾರ್ದು. ಯಾಕೆ ಅದು ಏನಾಗುತ್ತೋ ಏನೋ ಅಮ್ಮಂಗಾಗುತ್ತೆ. ಯಾರು ತಗ ಏನೋ ಹೇಳೋಕೆ ಹೋಗ್ಬೇಡ. ಸುಮ್ಕಿರು. ಹೋಗಿ ಅವನೇ ಆಗಿ ಬರಲಿ. ಆಗಿ ಬಂದಮೇಲೆ ಹೇಳೋಕ್ಕಾಗುತ್ತೆ. ಅದೇ ಮತ್ತೆ ಆದಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ. ಆಗತ್ತಕ್ಕ ಯಾರು ತಗೋ ಹೇಳ್ಬಾರ್ದು ಯಾವ ವಿಷಯನೂ. ಆದಮೇಲೆ ತಾನಾಗಿ ತಾನು ಗೊತ್ತಾಗಬೇಕು. ಆಗತ್ತಿಗೆ ನಮ್ಮ ಮುಂದಾಗಲೇ ಗೊತ್ತಾದರೆ ಏನು ಮಾಡಿ ಕೆಡ್ಸೋಣ, ಏನು ಮಾಡೋಣ, ಏನು ಎತ್ತ ಅಂತೇಳಿ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೇ ಯಾರ ತಾಗ ಏನೇ ಹೇಳ್ಬೇಕು, ಏನೇ ಮಾತಾಡಬೇಕು ಅಂದರೆ ಯೋಚನೆ ಮಾಡಿ ಮಾತಾಡ್ಬೇಕಲ್ವಿ. ಮುಂದೆ ಏನಾಗುತ್ತೆ ಏನೋ ನಾವು ಮಾಡೋದನ್ನ ಹೇಳ್ಬಾರ್ದು. ಆದಮೇಲೆ ಅದೇ ಗೊತ್ತಾಗುತ್ತೆ ತಾನಾಗಿನೇ. ಅಷ್ಟೇನು. ನಮ್ಮ ಮನೇಲಣ್ಣಯ್ಯ ಮದುವೆ ಆಗಿ ಬರೋಕೆ ನಮ್ಮ ಮಾಮನ ಮಗಳನ್ನ. ತುಂಬ ಒಳ್ಳೆ ಹುಡುಗಿ. ನನಗೇನೋ ತುಂಬ ಇಷ್ಟ ಹುಡುಗಿ. ಭಾಳ ದಿವಸ ಆಗಿತ್ತು ನಾವು ಅವರು ಮಾತಾಡಿ ಹೋಗಿ ಬಂದು. ಅಲ್ಲೇ ಭಾಳ ದಿವಸ ಆಗಿತ್ತು. ನಮ್ಮ ಅಮ್ಮನೂ ಮಾತಾಡ್ತಿರ್ಲಿಲ್ಲ, ಅವರು ಮಾತಾಡಿಸ್ತಾ ಇರಲಿಲ್ಲ. ಅದಕ್ಕೇ ಇವರೇ ಇಬ್ಬರು ಫೋನಲ್ಲಿ ಮಾತಾಡಿಕೊಂಡು ಮದುವೆ ಆಗಕ್ಕೆ ಹೋಗಿದ್ದಾರೆ. ನೋಡೋಣ ಇನ್ನು ಏನೇನಾಗುತ್ತೆ ಅಂತ. ಯಪ್ಪ ಈ ವಿಷಯ ಏನಾದರೂ ನಮ್ಮ ಶೈಲಿಗೂ ಡೈಯಿಗೂ ಗೊತ್ತಾದರೆ ಎಷ್ಟು ಹೊಟ್ಟೆ ಹುರ್ಕೊಂತಾರೋ ಏನೋ ಗೊತ್ತಿಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.